स्वागत है आप सभी का R1 न्यूज में। मैं आपके साथ साबिर मुकाशी। ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಇಂದು ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ 7ನೇ ಮಹಾಸಭೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಪೂರ್ವಭಾವಿ ಸಭೆ ನಡೆಯಿತು. ಮುಂಬರುವ ದಿನಗಳಲ್ಲಿ ನಮ್ಮ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸಂಘಟನೆ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡಲಿದೆ. ಇದು ಕೇವಲ ಮುಲ್ಲಾ ಕುಟುಂಬಗಳ ಏಳಿಗೆ ಬಯಸದೆ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸಲಿದೆ ಎಂದು ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ಎಸ್.ಸಿ. ಮುಲ್ಲಾ ಹೇಳಿದರು. ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕದ 224 ಮತಕ್ಷೇತ್ರದಲ್ಲಿ 112 ವಿಧಾನಸಭಾ ಕ್ಷೇತ್ರದಲ್ಲಿ 17ರಿಂದ 18 ಲಕ್ಷ ಮತದಾರರು ಹೊಂದಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿ ಮತಕ್ಷೇತ್ರದಲ್ಲಿ 5ರಿಂದ 8 ಸಾವಿರ ಮತದಾರರು ಹೊಂದಿರುವ ಲೋಕಸಭಾ ಮತಕ್ಷೇತ್ರದ ಒಟ್ಟು 70ರಿಂದ 80 ಸಾವಿರ ಮತದಾರರು ಹೊಂದಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸದಸ್ಯರು ತುಂಬಾ ಹಿಂದುಳಿದ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿದ್ದಾರೆ. ಅವರಿಗೆ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಪ್ರಬಲಗೊಳಿಸಲು ಶ್ರಮಿಸುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ಮುಖಂಡರ ಮಾತನಾಡಿ ಸಂಘಟನೆಯಲ್ಲಿ ಕೈ ಜೋಡಿಸಿದ್ದಾಗಿ ಹೇಳಿದರು. ಇದು ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಆದಂತ ಮುಷ್ತಾಕ್ ಮುಲ್ಲಾ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಇಂದು ವಿಜಯಪುರ ಜಿಲ್ಲೆಯ ಇಂಡಿ ನಗರದಲ್ಲಿ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಬೆಂಗಳೂರು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಮೈಬೂಬ್ ಆಯ್ ಮುಲ್ಲಾ ಬಳಬಟ್ಟಿ ಇವರ ಒಂದು ಆದೇಶ ಮೇರೆಗೆ ರಾಜ್ಯಸಭೆಯ ರಾಜ್ಯ ಒಂದು ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಪದಾಧಿಕಾರಿಗಳು ಒಗ್ಗೂಡಿ ಇವತ್ತು ಇಂಡಿ ಪ್ರವಾಸ ಮಂದಿರದಲ್ಲಿ ಒಂದು ಸಭೆಯನ್ನ ಆಯೋಜನೆ ಮಾಡಿ ಇವತ್ತು ಒಂದು ಕೆಲವೊಂದು ವಿಷಯಗಳ ಚರ್ಚೆಯನ್ನು ಮಾಡಿ ಮುಂಬರುವ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಮತ್ತು ಯಾವ ರೀತಿಯ ಸಂಘಟನೆ ಬಲಪಡಿಸಿಕೊಳ್ಬೇಕು ಎಂಬುದನ್ನ ಒಂದು ಪ್ರಮುಖ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಚರ್ಚೆ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಈಗಾಗಲೇ ನಾವು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಒಂದು ಕರ್ನಾಟಕ ರಾಜ್ಯದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳ ಬಗ್ಗೆ ನಾವು ಅವಲೋಕನ ಮಾಡಿ ನಮ್ಮದೇ ಆದಂತಹ ಒಂದು ಕರ್ನಾಟಕ ಮುಲ್ಲಾ ಅಭಿವೃದ್ಧಿ ನಿಗಮ ರಚನೆ ಆಗಬೇಕು. ಅದ್ರ ಜೊತೆಗೇನಪ್ಪ ಅಂದ್ರೆ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಅನೇಕ ಕುಂದುಕೊರತೆಗಳನ್ನು ಸರ್ಕಾರ ಈಡೇರಿಸಬೇಕು ಎಂಬುದನ್ನು ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿದಾಗಿದೆ. ಆದರೆ ಆ ಮನವಿಯ ಜೊತೆಗೆ ಇವತ್ತು ಕೆಲವು ವಿಷಯಗಳ ಬಗ್ಗೆ ನಾವು ಇಲ್ಲಿ ಕೂಲಂಕುಷಿತವಾಗಿ ಚರ್ಚೆ ಮಾಡಿ ಈಗಾಗಲೇ 224 ಮತಕ್ಷೇತ್ರ ರಾಜ್ಯದಲ್ಲಿ ಒಟ್ಟು 224 ಮತಕ್ಷೇತ್ರಗಳಲ್ಲಿ ಸುಮಾರು 112 ಮತಕ್ಷೇತ್ರಗಳಲ್ಲಿ ನಮ್ಮ ಮುಲ್ಲಗಳ ಒಂದು ಕುಡಿಗಳಿದ್ದಾವೆ. ಅಂದ್ರೆ ಸುಮಾರು ಒಂದು ಮತಕ್ಷೇತ್ರದಲ್ಲಿ 5ರಿಂದ 8 ಸಾವಿರ ಮತದಾರ ಹೊಂದಿದಂತಹ ನಮ್ಮ ಒಂದು ಬೃಹತ್ವಾದಂತಹ ಸಮುದಾಯ ಮುಲ್ಲಾ ಕುಟುಂಬ ಇವತ್ತು ಏನಾಗಿದೆ ಅಂತಂದ್ರೆ ನಮಗೆ ಯಾವುದೇ ರೀತಿಯ ಸರ್ಕಾರದ ಅನುದಾನವಿಲ್ಲ, ಸರ್ಕಾರದ ಯಾವುದೇ ಯೋಜನೆಗಳಲ್ಲಿ ನಮಗೆ ಹೆಚ್ಚು ಭಾಗವಾಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ನಮಗೆ ಅಲ್ಪಸಂಖ್ಯಾತರ ಒಂದಿಷ್ಟು ಭಾಗದಲ್ಲಿ ನಮಗೆ ಕ್ರೋಢೀಕರಣ ಮಾಡಿದ್ರಿಂದ ನಮಗೆ ನಮ್ಮ ಸಮುದಾಯಕ್ಕೆ ಇಲ್ಲಿ ಕೆಲವೊಂದು ಕಡೆ ಅನ್ಯಾಯವಾಗುತ್ತಿರುವುದು ಎದ್ದು ಕಾಣ್ತಾ ಇದೆ. ಅದ್ರ ಜೊತೆಗೆ ನಾವು ಬಿಜಾಪುರ ಜಿಲ್ಲೆ ಪ್ರಮುಖವಾಗಿ ತೆಗೆದುಕೊಂಡಾಗ ಪ್ರತಿ ಮತಕ್ಷೇತ್ರದಲ್ಲಿ 5ರಿಂದ 8 ಸಾವಿರ ಏನಪ್ಪಾ ಅಂದ್ರೆ ಮತದಾರ ಹೊಂದುವಂತಹ ಒಂದು ಬೃಹತ್ವಾದ ಜಿಲ್ಲೆಯಾಗಿದೆ. ಆದರೆ ಲೋಕಸಭೆಯ ಒಂದು ಏನು ಮತಕ್ಷೇತ್ರ ಇದೆ ಸುಮಾರು 70 ಸಾವಿರಕ್ಕಿಂತ ಅಧಿಕ ಮತದಾರ ಹೊಂದಿದಂತಹ ನಮ್ಮ ಮುಲ್ಲಾ ಸಮುದಾಯಕ್ಕೆ ಇವತ್ತು ಯಾವುದೇ ಕೆಲಸವಿಲ್ಲದೆ ಕೈ ಕಟ್ಟಿ ಕುಳಿತುವಂತಹ ಪರಿಸ್ಥಿತಿ ನಮ್ಮ ಯುವಕರಿಗಾಗಿರ್ಬೋದು, ಕೆಲವು ಪ್ರಮುಖರಾಗಿರ್ಬೋದು ಈ ಸಮಸ್ಯೆಯನ್ನು ನಾವು ಎದ್ದು ಕಾಣ್ತಾ ಇದ್ದೇವೆ. ಹಾಗಾಗಿ ಜನಪ್ರತಿನಿಧಿಗಳು ನಮ್ಮ ಸಮುದಾಯ ಕಡೆ ಕಣ್ತೆರೆದು ಕೆಲವಿಷ್ಟು ಆರ್ಥಿಕತೆ ಆಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು ಹೆಚ್ಚು ಏನಪ್ಪಾ ಅಂತಂದ್ರೆ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಎಂಬುದನ್ನ ಈ ಮನವಿ ಮೂಲಕ ನಾವು ವಿನಂತಿಸಿಕೊಳ್ತೇವೆ. ಅದ್ರ ಜೊತೆಗೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 6 ಮಹಾಸಭೆಗಳನ್ನು ಮಾಡಿ 7ನೇ ಮಹಾಸಭೆಯನ್ನ ಇಂಡಿ ನಗರದಲ್ಲಿ ಮಾಡಬೇಕು ಎಂಬುದನ್ನು ಇವತ್ತು ತೀರ್ಮಾನ ಮಾಡಿ ಇಲ್ಲಿ ಯಾಕಂದ್ರೆ ಭೀಮಾ ತೀರದಲ್ಲಿ ಬಹಳಷ್ಟು ಮುಲ್ಲಾಗಳ ಸಮುದಾಯವಿದೆ, ಬಹಳಷ್ಟು ಕಷ್ಟದಲ್ಲಿದೆ. ಅಷ್ಟೇ ಏನಪ್ಪಾ ಅಂತಂದ್ರೆ ಅಧಿಕವಾಗಿ ಒಂದು ಮುಲ್ಲಾ ಸಮುದಾಯದ ಸದಸ್ಯರನ್ನು ನಮಗೆ ಇಲ್ಲಿ ಇರುವುದರಿಂದ ಪ್ರತಿ ಹಳ್ಳಿಗಳಲ್ಲಿ 200ರಿಂದ 300 ಜನ ಏನಪ್ಪಾ ಅಂತಂದ್ರೆ ನಮಗೆ ಸದಸ್ಯರು ಸಿಗುವಂತಹ ಒಂದು ಪ್ರದೇಶವಾಗಿದೆ. ಇಲ್ಲಿ 7ನೇ ಮಹಾಸಭೆ ಮಾಡಲಿಕ್ಕೆ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಅದನ್ನ ಶೀಘ್ರದಲ್ಲಿ ಅದು ದಿನಾಂಕ ಕೂಡ ನಮ್ಮ
ಈ ಒಂದು ಇಂಡಿ ನಗರದ ಪ್ರಮುಖ ನಾಯಕರು ಮುಂದಿನ ದಿನಮಾನಗಳಲ್ಲಿ ಅದರ ದಿನಾಂಕವನ್ನು ಕೂಡ ಒಂದು ನಮಗೆ ನಿಗದಿಪಡಿಸಿ ಹೇಳುವಂತಹ ಸಮಯ ಇಲ್ಲಿ ಚರ್ಚೆಯಾಗಿದೆ. ಅದ್ರ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಈ ಒಂದು ಯಶಸ್ವಿ ಆಗಬೇಕಾದ್ರೆ, ಈ ಒಂದು ಸಭೆಯನ್ನು ಯಶಸ್ವಿ ಆಗಬೇಕಾದ್ರೆ ಕೆಲವು ಪ್ರಮುಖ ನಾಯಕರ ತಮ್ಮ ಅಭಿಲಾಷೆಗಳನ್ನ, ಮುಂದಿನ ಒಂದು ದೂರದೃಷ್ಟಿ ಇಟ್ಟುಕೊಂಡು ನಮ್ಮ ಒಂದು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡುವಂತಹ ಯೋಜನೆಗಳನ್ನ ಇವತ್ತು ಹಮ್ಮಿಕೊಂಡು ನಮಗೆ ಪ್ರಮುಖವಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದು, ನಮಗೆ ನಿರ್ದಿಷ್ಟವಾಗಿ ಒಂದು ನಿಗಮ ಬೇಕು. ಕರ್ನಾಟಕ ಮೂಲ ಅಭಿವೃದ್ಧಿ ನಿಗಮ ಎಂಬುದನ್ನು ರಚನೆ ಆಗಬೇಕು. ಅದ್ರ ಜೊತೆಗೆ ಏನಪ್ಪ, ಇದು ನಾವು ಯಾರಿಗೆ ಒಂದು ಮನಮುಟ್ಟುವಂತ ಹೇಳಬೇಕಾಗಿದೆ, ಜನಪ್ರತಿನಿಧಿಗಳಿಗೆ ಹೇಳಬೇಕಾಗಿದೆ. ಯಾಕಂತಂದ್ರೆ ನಮ್ಮನ್ನು ಕಾಯುವವರು, ನಮ್ಮನ್ನು ಸಂರಕ್ಷಣೆ ಮಾಡುವವರು, ಮುಂದೆ ನಮಗೆ ಏನಪ್ಪ ಬೆನ್ನೆಲುಬಾಗಿ ನಿಲ್ಲುವಂತವ್ರು ಯಾರೇ ಇದೆ ಜನಪ್ರತಿನಿಧಿಗಳು, ನಮ್ಮ ಹತ್ತಿರದಲ್ಲಿ ಅವರ ಕೂಗು ಕೇಳಿಸುವಂತಾಗಿರ್ಬೇಕು. ಯಾಕಂತಂದ್ರೆ ನಮ್ಮ ಬೃಹತ್ತವಾದಂತಹ ಮುಲ್ಲಾ ಸಮುದಾಯಕ್ಕೆ ಈಗ ತಾನೇ ಬಜೆಟ್ ಮಂಡನೆ ಆಯಿತು. ಆ ಮಂಡನೆಯಲ್ಲಿ ಸುಮಾರು 100 ಕೋಟಿಗಳನ್ನು ಅಲ್ಪಸಂಖ್ಯಾತರಿಗೆ ಸಮುದಾಯಕ್ಕೆ ಕೊಟ್ಟಿದೆ. ಆದರೆ 90% ಮತವನ್ನು ಪಡೆದುಕೊಂಡಂತಹ ಸಮುದಾಯ ಮುಲ್ಲಾ ಸಮುದಾಯಕ್ಕೆ ಪ್ರತಿಯೊಂದು ಮಾಧ್ಯಮಗಳಲ್ಲಿ, ಪ್ರತಿಯೊಂದು ಸ್ಥಳಗಳಲ್ಲಿ ಎದ್ದು ನಿಂತು ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ನಮಗೆ ಒಂದು ಗೌರವವಾದಂತಹ ಒಂದು ಸಂದೇಶ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸಮುದಾಯ ಕೂಡ ನಡೆದುಕೊಂಡಿದೆ. ಆದರೆ ಇವತ್ತು 100 ಕೋಟಿಗಳು ಇದು ನಮ್ಮ ಸಮುದಾಯಕ್ಕೆ ಸಾಲದು ಅಂತ ನಾನು ಬಯಸ್ತೇನೆ. ಯಾಕಂದ್ರೆ ಎಲ್ಲಾ ಸಮುದಾಯ ಹೋಲಿಕೆ ಮಾಡಿದಾಗ 88% ನಿರ್ದಿಷ್ಟವಾಗಿ ಮತವನ್ನು ತೆಗೆದುಕೊಂಡ ಒಂದು ಜನಗಣತಿ ಇದೆ. ಅಂದ್ರೆ ಸುಮಾರು 90%, ಆದರೆ ಕೊಟ್ಟದ್ದು 1% ಮಾತ್ರ ನಮಗೆ ಒಂದು ಸಿಕ್ಕಂತಾಗಿದೆ ಬಜೆಟ್ನಲ್ಲಿ. ನಮ್ಮ ಊಹೆ ಇತ್ತು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಅಲ್ಪಸಂಖ್ಯಾತ 1,000 ಕೋಟಿ ಆದರೂ ಬಜೆಟ್ ಈ ಬಾರಿ ಏನಪ್ಪಾ ಅಂತಂದ್ರೆ ಮಾಡಬಹುದಿತ್ತು ಎಂಬುದನ್ನು ನಾವೇನಪ್ಪಾ ಅಂತಂದ್ರೆ ಆಸೆ ಇಟ್ಟಿದ್ದೇವೆ. ಮುಂದಿನ ದಿನದಲ್ಲಿ ಆದ್ರೂ ಕೂಡ ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕು ಮತ್ತು ನಮ್ಮ ಸಮುದಾಯದ ರಕ್ಷಣೆಯಾಗಿ ನಿಲ್ಲಬೇಕು. ನಮ್ಮದೇ ಆದ ನಿಗಮಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಹಸಿರು ನಿಶಾನೆ ತೋರಿಸಬೇಕು ಎಂಬುದನ್ನ ನಾವು ಈ ಸಭೆಯಲ್ಲಿ ಒಂದು ಮುಂದಿನ ಜನಪ್ರತಿನಿಧಿಗಳ ಮೂಲಕ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಕೆಲವೇ ದಿನಗಳಲ್ಲಿ ಅಂದ್ರೆ ಮುಂಬರುವ ದಿನಮಾನಗಳಲ್ಲಿ ನಮ್ಮ 7ನೇ ಮಹಾಸಭೆಯನ್ನ ಒಂದು ಬಹಳ ಅಚ್ಚುಕಟ್ಟಾಗಿ, ಅದು ವಿಶೇಷವಾಗಿ ಈ ಇಂಡಿ ನಗರ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ವಹಿಸಿಕೊಳ್ಳಬೇಕು. ಅಧ್ಯಕ್ಷತೆ ಮೂಲಕ ಏನಪ್ಪಾ ಅಂದ್ರೆ ನಾವು ಒಂದು ಸಭೆಯನ್ನ, ಇಲ್ಲಿ ಮಹಾಸಭೆಯನ್ನ ರಾಜ್ಯಕ್ಕೆ ಒಂದು ಸಂದೇಶವನ್ನು ನೀಡಬೇಕು. ಯಾಕಂತ ಕೇಳಿದ್ರೆ ಈ ಭಾಗದ ಜನತೆಗೆ ಒಂದು ಸುಮಾರು ಚರ್ಚನ್ ತಾಲೂಕು ಆಗಿರ್ಬೋದು, ಆಲ್ಮೇಲ್ ತಾಲೂಕು ಆಗಿರ್ಬೋದು, ಸಿಂದಗಿ, ದೇವರಿಪ್ಪಗಿ ಮತ್ತು ಇಂಡಿಯನ್ನ ಸೇರಿಸಿದಾಗ ಇಲ್ಲಿ ಬಹಳಷ್ಟು ಹಿಂದುಳಿದ ಜನಾಂಗ ಇದೆ. ಬಹಳಷ್ಟು ಏನಪ್ಪಾ ಅಂದ್ರೆ ಕಡು ಬಡತನದಲ್ಲಿ ಇರುವಂತಹ ಜನತೆ ಇದೆ. ಕೂಲಿ ಕಾರ್ಮಿಕರಿದ್ದಾರೆ. ನಮ್ಮಲ್ಲಿ ದುಡಿದು ತಿನ್ನುವಂತಹ ಒಂದು ಪರಿಸ್ಥಿತಿ ಬಹಳ ಇರೋದ್ರಿಂದ ಇಲ್ಲಿ ಏನು ನಮಗೆ ಕಲ್ಯಾಣ ಕರ್ನಾಟಕಕ್ಕೆ 371J ನಮಗೆ ಒಂದು ಕೊಟ್ಟಿದ್ದಾರೆ, ಅದು ಕೂಡ ಜಾರಿಗೆ ತರಲಿಕ್ಕೆ ಶಾಸಕರಿಗೆ ನಮ್ಮ KMA ಬೆನ್ನೆಲುಬಾಗಿ ಕೆಲಸ ಮಾಡುತ್ತದೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇಂಡಿಯನ್ನ ಜಿಲ್ಲೆಯನ್ನಾಗಿ ಮಾಡಬೇಕು. ನಾವು ಮಾನ್ಯ ಶಾಸಕರಾದಂತಹ ಯಶವಂತ ಪಾಟೀಲ್ ಅವರಿಗೆ ಕೂಡ ನಾವು ಮನವಿ ಮಾಡಿಕೊಳ್ತೇವೆ. ನಿಮ್ಮ ಹೋರಾಟದ ಜೊತೆ ನಮ್ಮ ಸಮುದಾಯದ, ರಾಜ್ಯದ ಸಮುದಾಯ ನಿಮ್ಮ ಜೊತೆ ಇರುತ್ತದೆ. ನಿಮ್ಮ ಏನಪ್ಪ ಮುಂದಿನ ನಾವು ಏನಪ್ಪ ದಿನಮಾನಗಳಲ್ಲಿ ನಮ್ಮದೇ ಆದಂತಹ ಇಂಡಿ ಜಿಲ್ಲೆಯನ್ನು ಮಾರ್ಪಾಟಾಗಿ ಮಾಡಬೇಕು ಎಂಬುದನ್ನ ನಾವು ಸಂದೇಶವನ್ನು ರಾಜ್ಯಕ್ಕೆ ಮುಟ್ಟಿಸುವಂತಹ ಒಂದು ಸಮಾವೇಶವನ್ನ ನಾವು ನಗರದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ತಾವು ಸಹಕಾರ ಮಾಡಿದ್ದೇ ಆದ್ರೆ ನಾವು ಏನಪ್ಪಾ ಅಂದ್ರೆ ಈ ಒಂದು ಇಂಡಿಯನ್ನ ಜಿಲ್ಲೆಯಾಗಿ ಏನಪ್ಪ ಮಾರ್ಪಾಡು ಹೊಂದುವವರೆಗೂ ಕೂಡ ನಾವು ಏನಪ್ಪ ಅಂದ್ರೆ ನಮ್ಮ ಹೋರಾಟ ನಿಲ್ಲಿಸುವುದಿಲ್ಲ ಎಂಬುದನ್ನ ನಮ್ಮ ಎಲ್ಲಾ ಸಮುದಾಯದ ಪ್ರಮುಖರ ಒಂದು ಮೂಲಕ ಏನಪ್ಪಾ ಅಂತಂದ್ರೆ ನಾವು ಒಂದು ಮನವಿ ಮಾಡ್ಕೊಳ್ತೇವೆ. ನಿಮ್ಮ ಸಹಕಾರ ನಮಗೆ ಇರಲಿ. ನಾವು ಮುಂದಿನ ಒಂದು ದಿನಮಾನಗಳಲ್ಲಿ ನಾವು ಯಾವತ್ತೂ ಏನಪ್ಪಾ ಅಂತಂದ್ರೆ ನಮ್ಮ ಆಗು ಹೋಗುಗಳ ಬಗ್ಗೆ ನಾವು ಕೇವಲ ನಮ್ಮ ಒಂದು ಸಮುದಾಯಕ್ಕೋಸ್ಕರ ಅಲ್ಲ, ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ, ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗದೆ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೇವೆ. ಅಲ್ಪಸಂಖ್ಯಾತರ ನ್ಯಾಯ ಸಿಗುವವರೆಗೂ ಕೂಡ ನಾವೇನಪ್ಪಾ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಅದನ್ನ ಒಂದು ರಾಜ್ಯ ಮಟ್ಟಕ್ಕೆ ಒಂದು ಏನಪ್ಪಾ ವಿಧಾನಸೌಧಕ್ಕೆ ಮುಟ್ಟುವಂತ ಕೆಲಸ ಮಾಡ್ತೇವೆ. ನಮ್ಮ ಅಲ್ಪಸಂಖ್ಯಾತರಿಗೆ ಕೇವಲ ನಾವು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ದಿಂದ ಮುಲ್ಲಾಗಳಿಗೆ ಅಷ್ಟೇ ನಾವು ಕೇಳ್ತಾ ಇಲ್ಲ, ಇದು ರಾಜ್ಯದ ಜನತೆಯ ಅಲ್ಪಸಂಖ್ಯಾತರಿಗೂ ಒಂದು ಹಿತದೃಷ್ಟಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಅಲ್ಪಸಂಖ್ಯಾತ ನ್ಯಾಯ ಕೊಡಿಸುವಲ್ಲಿ ನಾವು ಏನಪ್ಪಾ ಶ್ರಮ ವಹಿಸ್ತೇವೆ ಎಂಬುದನ್ನ ಈ ಒಂದು ಪತ್ರಿಕೆ ಒಂದು ಸಂದೇಶದ ಮೂಲಕ ನಾವು ರಾಜ್ಯದ ಜನತೆಗೆ ಒಂದು ತಿಳಿಪಡಿಸ್ತೇವೆ. ನಾವು ಕೇವಲ ಮುಲ್ಲಾಗಳ ಅಭಿವೃದ್ಧಿಗೋಸ್ಕರ ನಾವು ಬಯಸ್ತಾ ಇಲ್ಲ. ಕೇವಲ ಒಂದು ಭಾಗದಲ್ಲಿ ನಮ್ಮ ಒಂದು ಸ್ವಾರ್ಥತೆಯನ್ನು ಬಯಸಿದರೆ ಇನ್ನೊಂದು ಭಾಗದಲ್ಲಿ ನಮ್ಮ ರಾಜ್ಯದ ಜನತೆಯ ಅಲ್ಪಸಂಖ್ಯಾತರ ಮುಸ್ಲಿಮರು ಬಹಳಷ್ಟು ಏನಪ್ಪಾ ಅಂದ್ರೆ ಕಡು ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಅವರಿಗೆ ಒಂದು ನ್ಯಾಯ ಕೊಡಿಸುವಲ್ಲಿ ನಾವು ಸದಾ ಇರುಳು ಏನಪ್ಪಾ ಶ್ರಮಿಸ್ತೇವೆ ಎಂಬುದನ್ನ ಈ ಸಮಯದಲ್ಲಿ ನಾನು ಆಶಿಸುತ್ತೇನೆ. ಮತ್ತು ಅದೇ ರೀತಿಯಾಗಿ ಮಗದೊಮ್ಮೆ ನಾವು ಮಾನ್ಯ ಶಾಸಕರಿಗೆ ಮನವಿ ಮಾಡಿಕೊಳ್ತೇವೆ. ನಮ್ಮ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡಿ. ಅಲ್ಪಸಂಖ್ಯಾತರಿಗೆ ಮುಂಬರುವುದಕ್ಕೆ ಏನಪ್ಪಾ ಅಂದ್ರೆ ಕೆಲವೊಂದು
ಉದ್ಯೋಗ ಕೊಡಿ, ಅವರನ್ನ ಒಂದು ಕುಟುಂಬವನ್ನು ನಡೆಸುವಂತಹ ಒಂದು ಜವಾಬ್ದಾರಿ ಕೊಡಿ. ಕೆಲವು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾಗಿ ಹಿಂದುಳಿದ ವ್ಯಕ್ತಿಯನ್ನು ಮುಂದೆ ತರಿಸುವಂತಹ ಒಂದು, ಯಾಕಂತ ಕೇಳಿದ್ರೆ ನಮ್ಮ ಸಮುದಾಯ ನಿಮ್ಮ ಜೊತೆ ಇದೆ, ನಿಮ್ಮ ಒಂದು ಸಹಕಾರ ಕೊಟ್ಟಿದೆ, ಅದಕ್ಕಾಗಿ ದಯವಿಟ್ಟು ಮುಂಬರುವ ದಿನಮಾನಗಳಲ್ಲಿ ನಮಗೆ ಒಂದು ಬೆನ್ನೆಲುಬಾಗಿ ದಾರಿ ತೋರಿಸಿಬಿಡಿ ಎಂಬುದನ್ನು ನಾವು ಈ ಸಮಯದಲ್ಲಿ ಒಂದು ಊಹೆ ಮಾಡ್ತೇವೆ, ಆಶಿಸ್ತೇವೆ. ತಮಗೇನಾದ್ರು ಒಂದು ಏನಪ್ಪಾ ಅಂತಂದ್ರೆ ತಮ್ಮ ಆಜ್ಞೆಯನ್ನು ನಾವು ಪಾಲಿಸ್ತೇವೆ. ಜೊತೆಗೆ ನಮ್ಮ ಒಂದು ರಾಜ್ಯ ಸಂದೇಶ ಮುಟ್ಟು ಯಾವುದಂತ ಹೇಳಿದ್ರೆ ಕರ್ನಾಟಕ ಮುಲ್ಲಾ ಅಭಿವೃದ್ಧಿ ನಿಗಮ ಆಗಲಿಕ್ಕೆ ನಿಮ್ಮ ಸಹಕಾರ ಬೇಕು. ನೀವು ಏನಪ್ಪಾ ಅಂತಂದ್ರೆ ಪ್ರಯತ್ನ ಮಾಡಿದರೆ ನಮಗೆ ಒಂದು ಬೆನ್ನೆಲುಬಿಗೆ ನಿಲ್ತೀರಿ ಎಂಬುದು ಆಸೆ ಹೊತ್ತು ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಹೆಸರು ಡಾಕ್ಟರ್ ಶಂಷರ್ ಅಲಿ ಮುಲ್ಲಾ, ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವಿಜಯಪುರ ಜಿಲ್ಲೆಯ ಸಂಚಾಲಕ. ಈಗ ತಾವು 7ನೇ ಮಹಾಸಭಾ ಇಂಡಿಯಲ್ಲಿ ಯಾವ ಕಾರಣಕ್ಕಾಗಿ ಇಡ್ತಾ ಇದ್ದೀರಿ? ಇಲ್ಲಿ 7ನೇ ಮಹಾಸಭೆಯನ್ನ ಯಾಕಂದ್ರೆ ಈ ಭಾಗದಲ್ಲಿ ನಮ್ಮ ಸಮುದಾಯದ ಜನರು ಹೆಚ್ಚಿದೆ, ನಮ್ಮ ಸಮುದಾಯ ಹೆಚ್ಚಿದೆ ಮತ್ತು ಆದಷ್ಟು ಏನಪ್ಪಾ ಅಂತಂದ್ರೆ ನಮ್ಮ ಪ್ರಮುಖ ನಾಯಕರಿಗೆ ಸ್ಪಂದನೆ ಹೆಚ್ಚಾಗಿ ಸಿಗ್ತಾ ಇದೆ. ಅದಕ್ಕೋಸ್ಕರ ಇಂಡಿಯನ್ನು ನಾವು ಆಯ್ಕೆ ಮಾಡಿಕೊಂಡೇವೆ. ಇನ್ನೊಂದು ಇಂಡಿ ಹೇಗಿದೆ ಅಂತ ಕೇಳಿದ್ರೆ ಇದೊಂದು ಹೃದಯ ಭಾಗವಿದ್ದಂತಿದೆ. ಇಲ್ಲಿ ಚರ್ಚನ್ ತಾಲೂಕು ಆಗಿರ್ಬೋದು, ಈ ಕಡೆ ಆಲ್ಮೇಲ್ ಆಗಿರ್ಬೋದು, ಎರಡೂ ಮಧ್ಯಸ್ಥಿಗೆ ವಹಿಸಿದಾಗ ಮಧ್ಯದಲ್ಲಿ ಏನಪ್ಪಾ ಅಂತಂದ್ರೆ ಅದೇ ಜೊತೆ ಶಾಸಕರ ಸ್ಪಂದನೆಯೂ ಕೂಡ ನಮಗೆ ಒಳ್ಳೆ ರೀತಿಯಿಂದ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾವು ಇಂಡಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಜೊತೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ 8ರಿಂದ 10,000 ಮೇಲ್ಪಟ್ಟ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಅಂದ್ರೆ ಮುಲ್ಲಾ ಕುಟುಂಬ ಇದೆ, ಮತ್ತೆ ಅಲ್ಲಿ ಯಾಕೆ ಆಯ್ಕೆ ಮಾಡಿಲ್ಲ? ಅಲ್ಲಿಯ ನಮ್ಮ ಪ್ರಮುಖ ನಾಯಕರು ಮುಂದೆ ಬರದೇ ಇದ್ದ ಕಾರಣ ನಮ್ಮ ಯಾಕಂದ್ರೆ ಇಲ್ಲಿ ಹೆಚ್ಚು ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಸಂಘಟನೆ ಬೆಳೆದು ನಿಂತಿದೆ. ಇಲ್ಲಿ ತಾಲೂಕುಗಳಲ್ಲಿ ಪ್ರಮುಖ ನಾಯಕರಿದ್ದಾರೆ, ಒಂದು ಗ್ರಾಮ ಮಟ್ಟದಲ್ಲಿ ಕೂಡ ಪ್ರಮುಖ ನಾಯಕರು ಮುಂದೆ ಬಂದು ನಾವು ಮಾಡುತ್ತೇವೆ ಎಂಬುದನ್ನ ಇಚ್ಛಾಶಕ್ತಿಯಿಂದ ಮುಂದೆ ಬಂದಾಗ ಅವರಿಗೆ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಮುಂಬರುವ ದಿನಮಾನಗಳಲ್ಲಿ ಈ ಭಾಗದಲ್ಲಿ ಈ ಒಂದು ಸಮಾವೇಶ ನಡೀತದೆ ಎಂಬುದನ್ನು ನಾವು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇವೆ. ತಾವು ಬರೀ ಮುಲ್ಲಾದವರ ಸಲುವಾಗಿ ಹೋರಾಟ ಮಾಡೋರೆ ಎಲ್ಲ ಜನ ಸಂಪರ್ಕ ಅಂದ್ರೆ ನಾರ್ಮಲ್ ಎಲ್ಲ ಜನಕ್ಕೋಸ್ಕರ ತಾವು ಹೋರಾಟ ಮಾಡೋದು? ನಮ್ಮ ಕೂಗು ಏನಿದೆ, ಕಷ್ಟದಲ್ಲಿ ಇದ್ದವರನ್ನ ನಾವು ಧ್ವನಿ ಎತ್ತೇವೆ. ಪ್ರತಿಯೊಂದು ಸಮುದಾಯ ಆಗಿರ್ಬೋದು, ಅದು ಒಂದೇ ಒಂದು ಏನಪ್ಪಾ ಅಂತಂದ್ರೆ ನಮ್ಮದೊಂದು ನಿಗಮಗೋಸ್ಕರ ಒಂದು ಭಾಗ ಇದ್ರೆ, ಇನ್ನೊಂದು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಇನ್ನೊಂದು ಭಾಗದಲ್ಲಿ ನಾವು ಹೋರಾಟ ನಮ್ದು ಇದ್ದೇ ಇರ್ತದೆ, ನಿರಂತರವಾಗಿ ಇರುತ್ತದೆ. ಕೇವಲ ನಮ್ಮ ಒಂದು ಸ್ವಾರ್ಥಗೋಸ್ಕರ ಅಲ್ಲ, ಒಂದು ಭಾಗ ನಮ್ಮದೇ ಆಗಿದ್ದರೆ ಇನ್ನೊಂದು ಭಾಗ ಅಲ್ಪಸಂಖ್ಯಾತರ ಒಂದು ಏನಪ್ಪಾ ಏನೇ ಕಷ್ಟ ಬಂದರೂ ಕೂಡ ನಾವು ಅದಕ್ಕೆ ಧ್ವನಿ ಎತ್ತಲಿಕ್ಕೆ ಸಿದ್ಧರಾಗಿದ್ದೇವೆ. ಈಗ ತಾವು 7ನೇ ಮಹಾಸಭಾ ಏನ್ ಕರೀತಾ ಇದ್ದೀರಿ, ಅದರಲ್ಲಿ ಏನೈತಿ ಬರೀ ಮುಲ್ಲಾಗಳು ಅಷ್ಟೇ ಇರ್ತಾರೆ, ಮತ್ತೆ ಎಲ್ಲ ಜನರಿಗೆ ಕರೀತಾ ಇದ್ದೀರಿ? ಇಲ್ಲಿ ಪಾತ್ರ ಮಾತ್ರ ಮುಲ್ಲಾಗಳದು, ಕಾರ್ಯ ಮಾತ್ರ ಸರ್ವರಿದು. ಇದು ಒಂದು ಸೌಹಾರ್ದ ವೇದಿಕೆಯಂತೆ ನಿರ್ಮಾಣ ಮಾಡಿಕೊಂಡು ಎಲ್ಲಾ ಸಮುದಾಯನ ಒಗ್ಗೂಡಿಕೊಂಡು ಈ ಸಮಾವೇಶ ನಿರ್ಮಾಣ ಮಾಡುವಂತ ಒಂದು ನಮ್ಮ ಒಂದು ಉದ್ದೇಶವಿದೆ. ಕೇವಲ ಮುಲ್ಲಾಗಳ ಇವರ ಪಾತ್ರಧಾರಿಗಳಷ್ಟೇ. ಇಲ್ಲಿ ಕೇವಲ ಪರದೆ ಹಿಂದೆ ಮಾಡುವಂತ ಕೆಲಸಗಳನ್ನ, ಈ ಜವಾಬ್ದಾರಿಕವಾದ ಕೆಲಸಗಳನ್ನ ನಾವು ಮುಲ್ಲಾಗಳು ಮಾಡ್ತೇವೆ, ಮುಲ್ಲಾಗಳ ಒಂದು ಜವಾಬ್ದಾರಿ ಕೆಲಸ ಮಾಡ್ತೇವೆ. ಅದ್ರ ಜೊತೆಗೆ ಇಲ್ಲಿ ಈ ವೇದಿಕೆ ಸರ್ವ ಧರ್ಮದವರಿಗೂ ಕೂಡ ಇಲ್ಲಿ ನಾವು ನಿರ್ಮಾಣ ಮಾಡುವಂತಹ ಒಂದು ಉದ್ದೇಶವನ್ನು ಹೊಂದಿದ್ದೇವೆ. ಎಲ್ಲಾ ಸಮುದಾಯ, ಇವತ್ತು ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ದಲಿತ ಆಗಿರ್ಬೋದು, ಲಂಬಾಣಿ ಆಗಿರ್ಬೋದು, ಕುರುಬ ಆಗಿರ್ಬೋದು, ತಳವಾರ ಆಗಿರ್ಬೋದು, ನಮ್ಮ ಹತ್ತಿರವಿರುವಂತ ಎಲ್ಲಾ ಸಮುದಾಯ, ಕರುನಾಡಿನಲ್ಲಿ ಇರುವಂತಹ ಏನ ಸಮುದಾಯವಿದೆ, ನಾವು ಏಕತೆ ಮತ್ತು ಐಕ್ಯತೆಯನ್ನು ಹೊಂದಿದಂತಹ ಒಂದು ಸಮುದಾಯವನ್ನಾಗಿ ಹೊರಹೊಮ್ಮಲಿಕ್ಕೆ ನಮ್ಮ ಕೆಎಂಎ ಸಿದ್ಧತೆ ಇದೆ. ಅದೇ ರೀತಿಯಾದ ನಮ್ಮ ನಾಯಕರದು ಒಂದು ಉದ್ದೇಶವೂ ಅದೇ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಆದಂತ ಒಂದು ವೋಟಿಂಗ್ ಪವರ್ ಎಷ್ಟು ನಿಮ್ಮ ಜನಸಂಖ್ಯೆ ಇದೆ? ನಮ್ಮ ಸುಮಾರು 17,112 ಮತಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತದಾರನ ಹೊಂದಿದಂತ ಒಂದು ಬೃಹತ್ ಒಂದು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಒಂದು ಸಾಮಾನ್ಯ ಜನಗಣತಿ ಪ್ರಕಾರ ನಾವು ಏನಪ್ಪ ಆಯೋಜನೆ ಮಾಡಿದ್ದೇವೆ. ಸರಿ, ನಮ್ಮ ಪ್ರಶ್ನೆ, ನೀವು ಈಗ ಹೋರಾಟ ಮಾಡತ್ತಿದ್ರ ಅಂತ ಹೇಳ್ತಾ ಇದ್ರಿ ಎಲ್ಲರಿಗೆ. ನಿಮ್ಮ ಒಂದು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಅಂತ ಹೇಳಿ ಇದೆ, ಇದು ಕೇವಲ ಬಿಜಾಪುರ ಡಿಸ್ಟಿಕ್ ಒಳಗಡೆ ಇದೆಯಾ ಅಥವಾ ಬಿಜಾಪುರ ಡಿಸ್ಟಿಕ್ ಹೊರಗಡೆನೂ ಇದೆಯಾ? ಎಲ್ಲಿವರೆಗೆ ಇದೆ? ರಾಜ್ಯದ ಪ್ರತಿ ಮೂಲೆಯಲ್ಲಿ ಕೂಡ ನಮ್ಮದೇ ಆದಂತಹ ಒಂದು ಸಂಘಟನೆ ಇದೆ. ಇದು ರಾಜ್ಯದಲ್ಲಿ ಏನಾಗಿದೆ ಅಂತಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಕೂಡ ಒಂದು ಸಂಘಟನೆ ಇದೆ. ಜಿಲ್ಲೆಯಿಂದ ತಾಲೂಕು ಮಟ್ಟದ ಸಂಘಟನೆ ಇದೆ, ತಾಲೂಕದಿಂದ ಮತಕ್ಷೇತ್ರ ಮಟ್ಟದ ಸಂಘಟನೆ ಇದೆ, ಮತಕ್ಷೇತ್ರದಿಂದ ಗ್ರಾಮ ಮಟ್ಟಕ್ಕೆ ಬಂದು ಈಗ ತಲುಪಿದೆ.
ರಾಜ್ಯದಲ್ಲಿ ಕೇವಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಾವು ಪ್ರಯಾಣ ಬೆಳೆಸಿದ್ದಾರೆ. ನಮಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ತಮ್ಮದೇ ಆದಂತ ಇದೇ ರೀತಿ ನಾವೇನು ಮಾಡುತ್ತಿದ್ದೀವಿ ಅಲ್ಲ, ಈ ಕೆಲಸವನ್ನು ಪ್ರತಿ ಜಿಲ್ಲೆಯವರು ಕೂಡ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅಷ್ಟೇ ಅಲ್ಲ, ನಮ್ಮಲ್ಲಿ ಶಿಕ್ಷಣದ ಒಂದು ಏನಪ್ಪಾ ಅಂತಂದ್ರೆ ವ್ಯವಸ್ಥೆ ನಡೀತಾ ಇದೆ. ಮತ್ತು ಇದೇ ರೀತಿಯಿಂದ ಬ್ಯಾಂಕ್ಗಳು ಕೂಡ ತಿಳಿದು ಬಡ ಕುಟುಂಬಗಳಿಗೆ ನಾವು ಏನಪ್ಪಾ ಅಂತಂದ್ರೆ ಒಂದು ದಾರಿದೀಪವಾಗ್ತಿದ್ದೇವೆ. ಅದೇ ರೀತಿಯಾಗಿ ಕೆಲವು ಬಡ ಕುಟುಂಬಗಳ ಶೈಕ್ಷಣಿಕದಲ್ಲಿ ತೊಂದರೆ ಇದ್ದಾಗ ಅವ್ರ ಮೇಲೆತ್ತುವಂತ ಕೆಲಸ ಮಾಡ್ತಿದ್ದೇವೆ. ಔದ್ಯೋಗಿಕವಾಗಿ ತೊಂದರೆ ಇದ್ದಾಗ ಅವರನ್ನು ಮೇಲಕ್ಕೆ ಎತ್ತುತ್ತಿದ್ದೇವೆ. ಕಷ್ಟದಲ್ಲಿ ಇದ್ದಂತಹ ಪ್ರತಿಯೊಂದು ಜನತೆಗೆ ನಾವೇನಪ್ಪ ಅಂತಂದ್ರೆ ಸಹಾಯ ಸಹಕಾರ ಕೊಟ್ಟು ನಾವು ಕಾಪಾಡಿಕೊಳ್ಳುವುದು ನಮ್ದು ಏನೇ ಇದ್ರು ಅದು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೇವೆ. ಇಷ್ಟೊಂದು ದಿವಸ ಮುಲ್ಲಾಗಳು ಎಲ್ಲಿದ್ರಿ? ಇದೇ ಒಂದು ವರ್ಷ ಆಯ್ತು ತಾವು ಕಣ್ಣಿಗೆ ಬೀಳ್ತಾ ಇದ್ರಿ. 2019ರಲ್ಲಿ ಅದು ರಂಜಾನ್ ತಿಂಗಳಲ್ಲಿ ಪ್ರಾರಂಭಗೊಳಿಸಿದಂತಹ ಈ ನಮ್ಮ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಕೇವಲ ಒಂದು 10-15 ಜನರಿಂದ ಪ್ರಾರಂಭಿಸಿದ್ದು ಇವತ್ತು ಸರಿಸುಮಾರು 1 ಲಕ್ಷಕ್ಕಿಂತ ಅಧಿಕ ಸದಸ್ಯರನ್ನು ಒಳಗೊಂಡಂತಹ ಒಂದು ಏಕೈಕ ನಮ್ಮ ಸಂಘಟನೆ ಅಂದ್ರೆ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್. ಅದರಲ್ಲಿ ಆ ಒಂದು 2019ರಿಂದ 2 ವರ್ಷ ನಮಗೆ KMA ಎಲ್ಲಿ ಅಡಗಿತ್ತು ಕೇಳಿದ್ರೆ 4 ಗೋಡೆಯ ಮಧ್ಯದಲ್ಲಿ ಅಡಗಿತ್ತು. ಏಕೆಂದ್ರೆ ಕೊರೋನಾ ಭೀತಿಯಿಂದ ಭಯಭೀತರಾಗಿ ನಾವು ಸುಮ್ಮನೆ ಕುಳಿತಿರಲಿಲ್ಲ. ನಾವು ಸಂದೇಶಗಳ ಮೂಲಕ ವಾಟ್ಸಪ್, ಫೇಸ್ಬುಕ್ ಇವೆಲ್ಲವೂ ನಾವು ಜಾಲತಾಣಗಳನ್ನು ಬಳಕೆ ಮಾಡಿಕೊಂಡು ಇವತ್ತು ಈ ಮಟ್ಟಕ್ಕೆ ನಾವು ತಲುಪಿದೀವಿ ಅಂದ್ರೆ ಅದು ಬಹಳ ವೇಗವಾಗಿ ತಲುಪಿದೆ ಎಂಬುದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನೀವು ಹೇಳಿದ ಪ್ರಶ್ನೆ ಚೆನ್ನಾಗಿದೆ. ಯಾಕಂದ್ರೆ ನಾವು ಈ ದಿವಸ ಎಲ್ಲಿದ್ದೀವಿ, ನಮ್ಮ ಪೂರ್ವಜರು ನಮ್ಮನ್ನು ಎಲ್ಲಿಟ್ಟಿದ್ದಾರೋ ಕೇವಲ ಒಂದು ಎಲ್ಲೋ ಒಂದು ಒಳ್ಳೆ ಕಾರ್ಯಕ್ಕೋ ಕೆಟ್ಟ ಕಾರ್ಯಕ್ಕೋ ಬಳಕೆಯಾಗುವಂತಿರುವಂತಹ ಒಬ್ಬ ಮುಲ್ಲ ಅದು ಕೇವಲ ಆ ಸೀಮಿತವಾದ ಕೆಲಸಕ್ಕೆ ಅಷ್ಟೇ ಸೀಮಿತವಾಗಿದ್ದ. ಇವತ್ತು ಯಾವುದೇ ಆಗಿರ್ಬೋದು, ಒಳ್ಳೆ ಕಾರ್ಯ ಕೆಟ್ಟ ಕಾರ್ಯ. ಆದ್ರೆ ಇವತ್ತು ನಾವು ಕೂಡ ಒಂದು ಸಮುದಾಯದಲ್ಲಿ ಒಂದು ಬಲಿಷ್ಠವಾದ ಸಮುದಾಯವಿದೆ ಎಂಬುದನ್ನು ನಾವು ಜನಗಣತಿ ಮೂಲಕ ನಾವು ಎಲ್ಲಾ ಸಮುದಾಯವನ್ನು ಒಗ್ಗೂಡಿಸಿ ಕ್ರೋಢೀಕರಣ ಮಾಡಿ ಮಾತನಾಡಿದಾಗ ಅದು ನಮಗೆ ಇವತ್ತು ಒಂದು ಸಂದೇಶ ಸಿಗ್ತಾ ಇದೆ. ರಾಜ್ಯದಲ್ಲಿ ನಾವು ಒಬ್ಬರು ಕೂಡ ಏನಪ್ಪಾ ಅಂತಂದ್ರೆ ಒಂದು ಬಲಿಷ್ಠವಾದಂತಹ ಒಂದು ಸಮುದಾಯ ನಮ್ಮದು ಹೊಂದಿದೆ ಎಂಬುದನ್ನು ಬಹಳ ನಮಗೆ ಸಂತೋಷದಿಂದ ಹೇಳಕ್ಕೆ ನಾವು ಇಷ್ಟಪಡ್ತೇವೆ. ಇನ್ನು ಮುಂದೆ ತಮಗೇನಿದೆ ರಾಜ್ಯದಲ್ಲಿ ಪ್ರತಿಯೊಂದು ಪಾಲಿಟಿಷಿಯನ್ ಕಡೆನೂ ಒತ್ತಾಯನೂ ಬರ್ಬೋದು. ಅದಕ್ಕೋಸ್ಕರ ತಾವು ಈಗ ಹೋರಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಒತ್ತಾಯ ಅಂತ ಹೇಳಿದ್ರೆ ತಾವು ಹಿಂದೆ ಸರಿದ್ರು ಏನು ಹೋರಾಡ್ತಿರು? ನಾವು ಹೋರಾಟ ಮಾಡ್ತಾ ಇರುವುದು ನಮ್ಮ ಹಸಿವನ್ನು ಇಂಗಿಸಿಕೊಳ್ಳಕ್ಕಲ್ಲ, ನಮ್ಮ ಕುಟುಂಬವನ್ನು ಶ್ರೀಮಂತಿಕೆಯನ್ನು ಮಾಡಿಕೊಳ್ಳಕ್ಕಲ್ಲ, ನಾವು ಕರುನಾಡಿನ ಜನತೆಯಿಂದ ಕಾಪಾಡಕ್ಕೆ. ಕೇವಲ ಸಮಸ್ಯೆ ಬರುವುದು ನಾನು ಸ್ವಾರ್ಥ ಬಯಸಿದಾಗ ಮಾತ್ರ ನಮಗೆ ಅದರ ಸಮಸ್ಯೆಗಳನ್ನು ಬರಬಹುದು. ಇದು ನಮ್ಮ ಸ್ವಾರ್ಥತೆ ಇಲ್ಲ. ಕರುನಾಡಿನ ಪ್ರತಿಯೊಬ್ಬ ಜನತೆ ಅದರಲ್ಲಿ ಸ್ಪೆಷಲ್ ಅಲ್ಪಸಂಖ್ಯಾತರನ್ನು ಕಾಪಾಡುವುದು ಮತ್ತು ರಕ್ಷಣೆ ಕೊಡುವುದು ನಮ್ಮದೊಂದು ಜವಾಬ್ದಾರಿ ಇದೆ. ಹೀಗಾಗಿ ಯಾವುದೇ ಒಂದು ನಮಗೆ ಪ್ರಮುಖರಾಗಿರ್ಬೋದು, ಯಾವುದೇ ಮುಖಂಡರಾಗಿರ್ಬೋದು, ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವು ಯಾವ ಒಂದು ನಮಗೆ ಅವರ ಒಂದು ಸಂದೇಶಕ್ಕೆ ನಾವು ಹೆದರೋದಿಲ್ಲ, ಅಂಜೋದಿಲ್ಲ, ಹಿಂದೆ ಸರಿಯೋದಿಲ್ಲ. ನಮ್ಮ ಸಂಘಟನೆಯನ್ನು ನಾವು ಮುಂದುವರಿಸ್ತೇವೆ. ನಾವು ಹೆದರೋದು ಒಂದೇ, ಅಲ್ಲಾಹನನ್ನು ಹೆದರುತ್ತೇವೆ, ಒಳ್ಳೆಯದನ್ನು ಮಾಡ್ತೇವೆ, ಮುಂದೆ ನಾವು KM ಬೆಳೆಸ್ತೇವೆ. ಪ್ರತಿಯೊಂದು ಸಮುದಾಯದಲ್ಲಿ ಈಗ ತಾವು ನೋಡ್ಬೋದು, ರಾಜಕೀಯದಲ್ಲಿ RSS ಆಗಲಿ ಬಿಜೆಪಿ ಆಗಲಿ ಅವ್ರೇನೈತಿ ಮುಲ್ಲಾ ಅಂತ ಹೆಸರು ತಗೊಂಡು ಕೇಸಿ ಒಂದು ಟೀಕೆಯನ್ನು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮುಲ್ಲಾ ಸಿದ್ದರಾಮಯ್ಯ ಅಂತ ಹೇಳಿ ಕರೆದಿದ್ರು. ಈಗ ಅದಕ್ಕೋಸ್ಕರ ತಮ್ಮ ಧ್ವನಿಯನ್ನು ಎತ್ತಿಲ್ಲ. ಯಾಕೆ? ನಾವು ಈಗಾಗಲೇ ಯಾರು ಕರೆದಿದ್ರು, ಯಾರು ಅಂದಿದ್ರು ಅವರಿಗೆ ಸಂದೇಶವನ್ನ ಮಾಧ್ಯಮಗಳ ಮೂಲಕ ನಾವು ಮುಟ್ಟಿಸಿದ್ದೇವೆ. ಆ ಮುಟ್ಟಿಸಿದ ಮೇಲೆ ಪ್ರತಿಫಲ ಆ ಮುಲ್ಲಾ ಸಿದ್ದರಾಮಯ್ಯ ಮುಲ್ಲಾ ಖಾನ್ ಎಂಬ ಪದ ಏನಿದೆ ಇವತ್ತು ಪ್ರಾಕ್ಟಿಕಲ್ ಆಗಿ 136 ಕ್ಷೇತ್ರಗಳಲ್ಲಿ ಮಾಡಿ ತೋರಿಸಿದ್ದೇವೆ. ಆ ಶಕ್ತಿ ನಮ್ಮ KMAಗಿದೆ. ಡಾಕ್ಟರ್ ಶಂಷರ್ ಅಲಿ ಮುಲ್ಲಾ, ವಿಜಯಪುರ ಜಿಲ್ಲೆ KMA ಸಂಚಾಲಕರು. ಇವತ್ತಿನ KMA 7ನೇ ಮಹಾಸಭಾದ ಪೂರ್ವಭಾವಿ ಸಭೆಯನ್ನು ಕರ್ನಾಟಕ ರಾಜ್ಯದ KMA ಅಧ್ಯಕ್ಷರಾದ ಮೈಬೂಬ್ ಮುಲ್ಲಾ ಬಳಬಟ್ಟಿ ಇವರ ಆದೇಶದ ಮೇರೆಗೆ ಇಂಡಿಯಲ್ಲಿ ಇವತ್ತಿನ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದು, ನಾವು ಈ ಸಭೆಯನ್ನು ಇವತ್ತು 7ನೇ ಮಹಾಸಭೆಯನ್ನು ಮಾಡಲು ಏನೇನು ತಯಾರಿ ಮಾಡ್ಕೋಬೇಕು ಆ ತಯಾರಿ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಲಾಗಿದೆ. ಅದೇ ರೀತಿ ಇಲ್ಲಿ ಇಂಡಿಯಲ್ಲೇ ಏಕೆ ಮಾಡಬೇಕಪ್ಪ 7ನೇ ಮಹಾಸಭೆ ಅಂದ್ರೆ ಈಗಾಗಲೇ 6 ಮಹಾಸಭೆಗಳನ್ನು ಮಾಡಿ ಯಶಸ್ವಿಯಾಗಿದ್ದೇವೆ. 7ನೇ ಸಭೆಯನ್ನು ನಮ್ಮ ಇಂಡಿ ಮತಕ್ಷೇತ್ರದಲ್ಲಿ 7 ರಿಂದ 8 ಸಾವಿರ ಮುಲ್ಲಾಗಳಿದ್ದಾರೆ. ಇದು ಇಂಡಿ ಸೆಂಟರ್ ಪಾಯಿಂಟ್ ಆಗುತ್ತೆ. ಈ ಕಡೆ ಚಡ್ಚನ್ ತಾಲೂಕು ಮತ್ತು ಆಲ್ಮೇಲ, ದೇವರಿಪ್ಪರ್ಗಿ, ಸಿಂದಗಿ ಇವು ಎಲ್ಲಕ್ಕೂ ಸೆಂಟರ್ ಪಾಯಿಂಟ್ ಆಗುತ್ತೆ. ಆದ್ದರಿಂದ ನಾವು ಇಲ್ಲೇ ಈ ದೊಡ್ಡ ಸಭೆಯನ್ನು ಮಹಾಸಭೆಯನ್ನು ಮಾಡಲು ಇಚ್ಛಿಸಿದ್ದೇವೆ.
ಏಕೆಂದರೆ ಇಲ್ಲಿಯ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಎಲ್ಲ ಪದಾಧಿಕಾರಿಗಳನ್ನು ಕರೆದು ಇವತ್ತು ಪೂರ್ವಭಾವಿ ಸಭೆಯನ್ನು ಯಾವ ತರ ಮಾಡಬೇಕು ಅನ್ನೋದನ್ನು ತಯಾರಿ ಮಾಡಿಕೊಂಡಿದ್ದೇವೆ. ನಾವು ಇದರ ಬಗ್ಗೆ ಆದಷ್ಟು ಶೀಘ್ರದಲ್ಲಿ ದಿನಾಂಕವನ್ನು ನಿಗದಿಪಡಿಸಿ ನಮ್ಮ ರಾಜ್ಯಾಧ್ಯಕ್ಷರದ ಆದೇಶವನ್ನು ತೆಗೆದುಕೊಂಡು ಇಲ್ಲಿಯ ಎಲ್ಲ ಪದಾಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ನಾವು ಶೀಘ್ರದಲ್ಲೇ ನಾವು ದಿನಾಂಕವನ್ನು ನಿಗದಿಪಡಿಸ್ತೇವೆ ಅಂತೇಳಿ ನಾವು ಈ ಮಾಧ್ಯಮದ ಮುಖಾಂತರ ತಿಳಿಸ್ತೇನೆ. ಇಲ್ಲಿ ನಮ್ಮ ನೆಚ್ಚಿನ ನಾಯಕರು ಯಶವಂತರಾಯಗೌಡ ಪಾಟೀಲ್ರು ನಮ್ಮ ಈ ಸಮುದಾಯದ ಜೊತೆ ಬಹಳ ಒಳ್ಳೆಯ ಸಂಬಂಧವಿದೆ. ಅದೇ ರೀತಿ ಅವರು ವಿಧಾನಸೌಧದಲ್ಲಿ ಕೂಡ ನಮ್ಮ ಬಗ್ಗೆ ಧ್ವನಿ ಎತ್ತಿ ಮಾತಾಡುವಂತ ಒಳ್ಳೆಯ ಗುಣಲಕ್ಷಣವನ್ನು ಹೊಂದಿರತಕ್ಕಂತ ನಾಯಕರಿದ್ದಾರೆ. ಆದ್ದರಿಂದ ನಾವು ಅವರಿಗೂ ಕೂಡ ಈ ಸಭೆಯಲ್ಲಿ ಇನ್ವೈಟ್ ಮಾಡಿ ಈ ಸಭೆಗೆ ಸರ್ವ ಧರ್ಮದವರನ್ನು ನಾವು ಕರೆದು ಈ ಮಹಾಸಭೆಯನ್ನು ಮಾಡುತ್ತೇವೆ. ಈ ಸಭೆ ಮಾಡಿ ನಾವು ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾವು ಎಲ್ಲ ಪದಾಧಿಕಾರಿಗಳು ಇವತ್ತು ಸಮಾಲೋಚನೆಯನ್ನು ಮಾಡಿದ್ದೇವೆ ಅಂತ ಹೇಳಿ ನಾನು ಹೇಳುತ್ತೇನೆ. ಮತ್ತು ಇದರ ದಿನಾಂಕವು ಅತಿ ಶೀಘ್ರದಲ್ಲೇ ನಿಗದಿಪಡಿಸುತ್ತೇವೆ ಅಂತ ನಾನು ಈ ಮಾಧ್ಯಮದ ಮುಖಾಂತರ ತಿಳಿಸ್ತೇವೆ ಅಂತ ಹೇಳಿ ಹೇಳುತ್ತೇನೆ. ಈಗ ಮುಖ್ಯ ಕಾರಣ ಇಂಡಿಯಲ್ಲಿ ತಾವು ಮಹಾಸಭೆ 7ನೇ ಮಹಾಸಭೆ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಈಗ ಇಂಡಿಯಲ್ಲಿ ಯಾಕೆ ಮಾಡ್ತಾ ಇದ್ದೀರಿ? ನಾವು ಇಂಡಿಯಲ್ಲೇ ಮಹಾಸಭೆಯನ್ನು ಏಕೆ ಮಾಡಬೇಕಂದರೆ ನಮ್ಮ ನೆಚ್ಚಿನ ನಾಯಕರು ಯಶವಂತರಾಯಗೌಡ ಪಾಟೀಲ್ ಶಾಸಕರು ಇಂಡಿಯನ್ನು ಜಿಲ್ಲೆಯನ್ನು ಮಾಡಲು ಹೊರಟಿರುವುದಕ್ಕೆ ನಮ್ಮ KMA ಮಹಾಸಭೆಯಿಂದ ಒಂದು ಅವರಿಗೆ ಶಕ್ತಿಯನ್ನು ಬಲಪಡಿಸುವುದಕ್ಕಾಗಿ ನಾವು ಈ ಮಹಾಸಭೆಯನ್ನು ಆಯೋಜಿಸ್ತಾ ಇದ್ದೇವೆ. ಈ ಮಹಾಸಭೆಯ ಉದ್ದೇಶ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಶಾಸಕರು ಭೀಮಾಶಂಕರ ಶುಗರ್ ಫ್ಯಾಕ್ಟರಿಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿದ್ದಾರೆ ಮತ್ತು ಅತಿ ವಿಜೃಂಭಣೆಯಿಂದ ಮತದಾನದ ಮೂಲಕ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ KMA ವತಿಯಿಂದ ಸನ್ಮಾನ ಸಮಾರಂಭವು ಕೂಡ ನಾವು ಇದರಲ್ಲಿ ಏರ್ಪಡಿಸ್ತಾ ಇದ್ದೀವಿ. ಅದೇ ರೀತಿ ಸಾಧಕರಿಗೂ ಯಾರ್ಯಾರು ಸಾಧನೆಗಳು ಮಾಡ್ಯಾರಲ್ಲ ಅವರಿಗೂ ಕೂಡ ನಾವು ಸನ್ಮಾನ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳುತ್ತೇನೆ. ಲಾಲ್ ಸಾಬ್ ಮುಲ್ಲಾ ಅಯ್ಯರ್ ಸರ್. अस्सलाम वालेकुम रहमतुल्लाहि व बरकातहू। आज जो है KMA के तरफ से जो है हमारे राज्य अध्यक्ष महबूब बलवट्टी साहब जो आदेश करे थे, उनके आदेश के प्रकार जो है यहाँ इंडी में सभे किए हम और मीटिंग किए। उसमें ये तय हुआ कि जो हमारा मुल्ला KMA का जो सभे है 7वां सभे, तो वो इंडी में करेंगे 7वां फंक्शन। वो फंक्शन इंडी में करने के लिए तय हुआ है। इसलिए क्या है, हम जो है वो आने वाले दिनों में तारीख फिक्स करेंगे और जगह फिक्स करेंगे। जगह फिक्स करके इत्तला करेंगे तमाम इंडी के जो मुल्ला वाले हैं, तमाम खेड़े के अंदर जो भी हमारे मुल्ला वाले हैं, तो उन सबको हम इत्तला करेंगे। तो वो सब उस तारीख के प्रकार उस जगह हम बताएंगे, वहाँ पर आए, उस फंक्शन को जो है कामयाब करे, सक्सेस करे। हम सक्सेस करेंगे उसे इंशाल्लाह। आपका नाम? आप फजलुर रहमान मुल्ला। बिस्मिल्लाहिर्रहमानिर्रहीम। हम जो है ना KMA मुल्ला ग्रुप के KMA के साथ में हम जो है ना इंडी तालुक की बात कर रहे हैं, लेकिन KMA की मकसद ये है और हमारे इंडी मुल्ला के तालुके में 6-7-8 हज़ार मुल्ला के लोग हैं। इसके लिए हम एकजुट को अगर से एक फंक्शन कर रहे हैं। हमारा शासक के जो है ना सम्मान, ये फैक्ट्री के सम्मान परसों का फैक्ट्री का इलेक्शन होने के बाद में सम्मान आ सकते हैं, उनको हमारे फंक्शन करके उनको सम्मान करना चाहते हैं। और इसके लिए हमारे सब ये जिला होने के लिए हमारे मुल्ला ग्रुप जो है ना KMA ग्रुप साथ देने तैयार है। आपका नाम? सईपन मुल्ला भुइयां।